ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ನಡೆಯುವ ಚಿಕ್ಕ ಪಾರ್ಟಿಗಳಿಗೆ ಮತ್ತು ಗೆಟ್ ಟುಗೆದರ್ಗಳಿಗೆ ಅಥವಾ ಈಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೀಗೆಲ್ಲ ಮಾಡ್ಕೊಳ್ಬೋದಾದ ಚಿಕನ್ ಸಮೋಸ ಮತ್ತು ಚಿಕನ್ ಚಿಲ್ಲಿ ಈ ಎರಡು ರೆಸಿಪಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಚಿಕನನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಮಸಾಲ ಪೌಡರ್, ಉಪ್ಪು ಮತ್ತು ನಿಂಬೆ ರಸ ಇದೆಲ್ಲ ಹಾಕಿಬಿಟ್ಟು ಹೀಗೆ ಕಲಸಿಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು ಅದೆಲ್ಲ ಹಾಕಬೇಕು. ಹಾಗೆ ನಾನು ಹಾಕಿದ್ದೇನೆ ಇದರಲ್ಲಿ ಮೈದಾ, ಸ್ವಲ್ಪ ಕಾರ್ನ್ಫ್ಲೋರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಧನಿಯಾ ಜೀರಾ ಪೌಡರು ಮತ್ತು ನಿಮಗೆ ಇಷ್ಟವಾದ ಮಸಾಲ ಎಲ್ಲ ನೀರು ಹಾಕಿ ಕಲಸಿ ಈ ಥರ ಕಬಾಬ್ ಥರ ಮಾಡ್ಕೊಳ್ಳೋದು. ಈ ಥರ ಕಬಾಬ್ ಮಾಡಿಕೊಂಡು ಕೂಡ ತಿನ್ಕೋಬೋದು. ನಾವು ಇವತ್ತು ಚಿಕನ್ ಚಿಲ್ಲಿ ಮಾಡ್ತಾಯಿದ್ದೇವೆ. ಅದಕ್ಕೆ ಸ್ವಲ್ಪ ಬೋನ್ಲೆಸ್ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ. ನಾನು ಎಲ್ಲ ಮಿಕ್ಸ್ ಇದ್ದಿದ್ದು ಹಾಕಿದ್ದೇನೆ. ಮತ್ತು ಚಿಕ್ಕ ಚಿಕ್ಕ ಪೀಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇದನ್ನು ಈಸಿಯಾಗಿ ಫಟಾಫಟ್ ಅಂತ ಮಾಡ್ಕೋಬೋದು. ಯಾವಾಗಲೂ ತಿಂತಾ ಇರ್ತೀವಲ್ಲ ಈ ಥರ ಕಬಾಬೆಲ್ಲ. ಸೊ ಈ ಚಿಕನ್ ಚಿಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಫ್ರೈ ಮಾಡಿದ್ದೇನೆ ಈ ಥರ. ಹಾಗೆ ಇಲ್ಲಿ ನೋಡಿ ಕ್ಯಾಪ್ಸಿಕಮ್ಮು ಮತ್ತು ಗಾರ್ಲಿಕ್ ಚಿಕ್ಕದಾಗಿ ಕಟ್ ಮಾಡಿದ್ದೆ. ಜಿಂಜರ್ ಗಾರ್ಲಿಕ್ಕು ಮತ್ತು ಆನಿಯನ್ನು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ, ಆಯಿಲ್ ಹೀಟ್ ಆಗಬೇಕು, ಫುಲ್ ಹೀಟಲ್ಲಿರಬೇಕು. ಆವಾಗ ಸ್ವಲ್ಪ ಗಾರ್ಲಿಕ್ ಜಿಂಜರ್ದು ಅದು ಮಾಡಿದ್ದು ಹಾಕಿದರೆ ಚೆನ್ನಾಗಿರುತ್ತೆ. ಪೇಸ್ಟ್ಗಿಂತ ಸ್ವಲ್ಪ ಈ ಥರ ಪೀಸಸಲ್ಲಿದ್ದರೆ ಅದು ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಾಗುತ್ತೆ. ಈ ಥರ ಒಂದು ಸ್ವಲ್ಪ ಬ್ರೌನ್ ಆಗುವವರೆಗೆ ಫ್ರೈ ಮಾಡಬೇಕು. ಮತ್ತು ಅದರಲ್ಲಿ ನೋಡಿ ಸ್ವಲ್ಪ ಜಿಂಜರ್ ಹಾಕಿದ್ದೇವೆ. ಕ್ರಷ್ ಮಾಡಿದ್ವಿರೆ ಚೆನ್ನಾಗಿರುತ್ತೆ. ಮತ್ತು ಅದರಲ್ಲಿ ದೊಡ್ಡ ದೊಡ್ಡದಾಗಿ ಕತ್ತರಿಸಿಟ್ಕೊಂಡಿದ್ದ ಆನಿಯನನ್ನು ಹಾಕಿ, ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕಷ್ಟೇ, ತುಂಬ ಮಾಡಬಾರ್ದು, ಅದು ಫ್ಲೇವರ್ ಬೇರೆಯೇ ಆಗುತ್ತೆ. ಹೊರಗಡೆ ನಮಗೆ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಫ್ಲೇವರ್ ಬರಬೇಕಾದ್ರೆ ನೋಡ್ಕೊಂಡು ಮಾಡಬೇಕು, ಇಲ್ಲಾಂದರೆ ಅದು ಫುಲ್ಲು ಫ್ರೈ ಆಗೋಗುತ್ತೆ. ಅದರಲ್ಲಿ ಮತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಬೇಕು. ಸೊ ಇದು ನನ್ನ ಅಮ್ಮನ ಬರ್ಡೇಗೆ ಮಾಡಿದ್ದು. ಆ ವಿಡಿಯೋದಲ್ಲಿ ಹಾಕಿದರೆ ತುಂಬ ದೊಡ್ಡದಾಗುತ್ತೆ ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಸೊ ನೋಡಿ, ಈಸಿಯಾಗಿ ಫಟಾಫಟ್ ಅಂತ ಮಾಡ್ಕೋಬೋದು. ಇದನ್ನು ಸ್ವಲ್ಪ 5 ನಿಮಿಷ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಬೇಕು. ಲೈಟಾಗಿ, ಅದು ಕ್ರಂಚಿನೆಸ್ ಇರಬೇಕು. ಫುಲ್ ಫ್ರೈ ಮಾಡಿದರೆ ಅದು ಮೆತ್ತಗಾಗಿ ಚೆನ್ನಾಗಿ ಅದರ ಫ್ಲೇವರ್ ಬರೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಿ ಅನಿಸಲ್ಲ. ಹಾಗೆ ಇದರಲ್ಲಿ ಸ್ವಲ್ಪ ಚಿಲ್ಲಿ ಸಾಸು, ಇದು ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಮತ್ತು ಸೋಯಾ ಸಾಸು ಹಾಕಬೇಕು. ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಉಪ್ಪು ಇರೋದ್ರಿಂದ ಸೋಯಾ ಸಾಸಲ್ಲಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹೀಗೆ ಪಟ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು ಕಾರ್ನ್ ಸ್ಟಾರ್ಚ್ ಮಾಡ್ಕೋಬೇಕು. ಕಾರ್ನ್ಫ್ಲೋರಲ್ಲಿ ನೀರು ಹಾಕಿಬಿಟ್ಟು, ಅದು ನಂದು ಈ ವಿಡಿಯೋ ಮಿಸ್ ಆಯಿತು, ಅದನ್ನು ಇದರಲ್ಲಿ ಆ್ಯಡ್ ಮಾಡಬೇಕು. ಅದು ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ತಿಕ್ಕಾಗುತ್ತೆ, ಅದಕ್ಕೆ ನೋಡಿಕೊಂಡು ಜಾಸ್ತಿ ನೀರು ಹಾಕ್ಕೋಬೇಕು. ಆಮೇಲೆ ಆ ಈರುಳ್ಳಿ ಸೊಪ್ಪಿನ ಪಲ್ಯ ಇದ್ದರೆ ಅದನ್ನು ಕಟ್ ಮಾಡಿ ಅದರ ಮೇಲೆ ಹಾಕ್ಕೋಬೇಕು. ಗ್ರೀನಾಗಿ ಚೆನ್ನಾಗಿ ಅನಿಸುತ್ತೆ. ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಗ್ರೇವಿ ಇರುತ್ತಲ್ಲ ತಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮದು ರೆಡಿ ಆಯಿತು ಚಿಕನ್ ಚಿಲ್ಲಿ. ಮತ್ತು ಇವಾಗ ಮಾಡುವ ಚಿಕನ್ ಸಮೋಸ. ಸೊ ಇದು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆನಿಯನ್ನು ಸ್ವಲ್ಪ ಆಯಿಲ್ ಹಾಕಬೇಕು ಬಾಣಲೆಗೆ, ಮತ್ತು ಅದನ್ನು ಚೆನ್ನಾಗಿ ಆಯಿಲಲ್ಲಿ ಆನಿಯನನ್ನು ಫ್ರೈ ಮಾಡಬೇಕು ಲೈಟಾಗಿ. ಇವು ಮನೆಯಲ್ಲಿ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಚೆನ್ನಾಗಿರುತ್ತೆ. ಹೊರಗಡೆದು ಆಯಿಲಿ ತಿನ್ನಬಾರ್ದು ಆ ಥರ ಎಲ್ಲ ಇದ್ದರೆ, ಅಥವಾ ಹೆಲ್ತ್ ಇಶ್ಯೂಸ್ ಎಲ್ಲ ಇದ್ದರೆ ಮಾಡ್ಕೊಳ್ಳೋಕ್ಕೆ ಈಸಿನೂ ಇರುತ್ತೆ. ನೋಡಿ, ಈ ಥರ ಚೆನ್ನಾಗಿ ಆನಿಯನನ್ನು ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಪಕ್ಕದಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದೇನೆ. ಮತ್ತು ಈ ಥರ ಗಾರ್ಲಿಕ್, ಬೆಳ್ಳುಳ್ಳಿ, ಶುಂಠಿದು ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅದರಲ್ಲಿ ಹಸಿ ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕ್ಕೋಬೇಕು. ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೋಬೇಕು. ಸೊ ಇದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪವೇ ಆಯಿಲು ಸಾಕಾಗುತ್ತೆ ಈ ಥರ ಮಾಡ್ಕೊಳ್ಳೋಕ್ಕೆ. ಮತ್ತು ಅದರಲ್ಲಿ ಗರಂ ಮಸಾಲ, ಧನಿಯಾ ಜೀರಾ ಪೌಡರ್,
ಅದು ಇದ್ದರೆ ಟೇಸ್ಟು ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಬೇಕಾದ ಯಾವುದೇ ಮಸಾಲೆಯನ್ನು ಹಾಕ್ಕೋಬೋದು. ಗರಂ ಮಸಾಲ ಹಾಕ್ಕೋಬೋದು, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕಬೇಕು, ಹಾಗೆ ಸ್ವಲ್ಪ ಟೇಸ್ಟಿಗೆ ಉಪ್ಪು ಕೂಡ ಹಾಕ್ಕೋಬೇಕು. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಮತ್ತು ಅದರಲ್ಲಿ ಚಿಕನ್ ಮೈನ್ಸ್ ಮಾಡಿದಿರುತ್ತಲ್ಲ ಅದನ್ನು ಮಿಕ್ಸ್ ಮಾಡಬೇಕು. ಅದು ಮನೆಯಲ್ಲೇ ಮಾಡಿದರೆ ಚೆನ್ನಾಗಿರುತ್ತೆ, ಹೊರಗಡೆದು ಅಷ್ಟೊಂದು ಸೇಫ್ ಇರಲ್ಲ ಅಂತ ನನ್ನ ಅನಿಸಿಕೆ. ಸೊ ನಾನು ಯಾವಾಗಲೂ ಮನೆಯಲ್ಲಿ ಮಾಡೋದು. ಸೊ ಇದೆಲ್ಲ ಮಸಾಲ ಎಲ್ಲ ಒಂಥರ ಮಿಕ್ಸ್ ಆಗಿ ಆದಮೇಲೆ ಅದರಲ್ಲಿ ಮತ್ತು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೇನೆ. ಫ್ಲೇವರು ಚೆನ್ನಾಗಿರುತ್ತೆ ಅದಕ್ಕಾಗಿ. ನೋಡಿ ಈ ಥರ ಅದರ ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಮತ್ತು ಚಿಕನ್ ಮೈನ್ಸ್ ಮಾಡಿದ್ದು ಹಾಕಿದ್ದೇನೆ, ಮತ್ತು ಗ್ರೀನ್ ಪೀಸು ಸ್ವಲ್ಪ ಟೇಸ್ಟ್ಗೆ ಅಂತ ಹಸಿ ಬಟಾಣಿಯನ್ನು ಹಾಕಿದ್ದೇನೆ. ಸೊ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅದು ಸ್ಟೀಮ್ ಆಗೋಕ್ಕೆ ಬಿಡಬೇಕು. ಅದು ಬಾಯ್ಲ್ ಆಗಬೇಕಲ್ವ, ಅದಕ್ಕೆ ನೀರು ಹಾಕಬಾರ್ದು. ಸ್ವಲ್ಪ ಅದು ತಾನೇ ನೀರು ಬಿಟ್ಕೊಳ್ಳುತ್ತೆ ಈ ಸ್ಟೀಮಲ್ಲಿ. ನೋಡಿ ಇದು ಚೆನ್ನಾಗಿ ಕುಕ್ ಆಗಿದೆನಾ ಅಂತ ಚೆಕ್ ಮಾಡಬೇಕು, ಆಗಿರುತ್ತೆ. ಮತ್ತು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಅದನ್ನು ಡ್ರೈ ಮಾಡಬೇಕು ಫುಲ್ಲು. ಸೊ ಈ ಥರ ರೆಡಿ ಆಯಿತು ನೋಡಿ ಫಿಲ್ಲಿಂಗು. ಮತ್ತು ಇದು ರೆಡಿಮೇಡ್ ಪಟ್ಟಿ ಸಮೋಸ ಮಾಡೋದು ಸ್ಟ್ರಿಪ್ ಸಿಗುತ್ತೆ. ಸೊ ಅದನ್ನು ತೊಗೊಂಡು ಬಂದರೆ ಈಸಿಯಾಗಿ ಮಾಡ್ಕೋಬೋದು. ಸೊ ಅದಕ್ಕೆ ಸಮೋಸ ಶೇಪ್ ಕೊಡಬೇಕು, ಮತ್ತು ಅದನ್ನು ಅಂಟಿಸೋಕೆ ಒಂದು ಮೈದಾದಲ್ಲಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಮತ್ತು ಈ ಥರ ಅದರ ಒಳಗಡೆ ಫಿಲ್ಲಿಂಗ್ ಮಾಡಿ ಕೋನ್ ಶೇಪಲ್ಲಿ ಮಾಡಿಕೊಂಡು ಫಿಲ್ಲಿಂಗ್ ಮಾಡಿ ಈ ಥರ ಏರ್ ಫ್ರೈರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಮಾಡ್ತಾಯಿದ್ದೇವೆ. ಮತ್ತು ಕೆಲವಷ್ಟು ಆಯಿಲ್ ಫ್ರೈ ಮಾಡಿದ್ದೇವೆ. ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋರು ಈ ಥರ ಏರ್ ಫ್ರೈಯಲ್ಲಿ ಮಾಡ್ಕೊಂಡು ತಿನ್ಬೋದು. ಅದು ಕೂಡ ತುಂಬಾ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಆಗುತ್ತೆ. ನೋಡಿ ಈ ಥರ ರೆಡಿ ಆಯಿತು. ಇದು ಜಾಸ್ತಿ ಬ್ರೌನ್ ಆಗಲ್ಲ, ಆಯಿಲಲ್ಲಿ ಹಾಕಿದರೆ ಬ್ರೌನ್ ಆಗುತ್ತೆ. ನಮ್ಮ ಚಿಕನ್ ಸಮೋಸ ಮತ್ತು ಚಿಕನ್ ಚಿಲ್ಲಿ ರೆಡಿ ಆಯಿತು. ಹಾಗೆ ಕಬಾಬ್ ಕೂಡ ಮಾಡಿದ್ದೆ. ಸೊ ಈ ರೆಸಿಪಿ ಈಸಿಯಾಗಿದೆ, ಹೇಗೆ ಅನ್ನಿಸ್ತು ಅಂತ ನೀವು ಕೂಡ ಹೇಳಿ. ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.